ಬ್ರೋ ಒಂದು ತುಲಯ ಅಂಚಲಿ ಗುಹೆ ಟೆಂಪಲ್ ದಾಡೆಗೆ ಬೈದ ಓಂ ನಮಃ ಶಿವಾಯ. ಪೂಜೆ ಮಾಡಿಸೋ ಚೀಟಿ ಮಾಡಿಸಬೇಕು. ಒಳಗಡೆ ಗುಹೆ ಒಳಗಡೆ ಒಳ್ಳೆ ರೀತಿಯಲ್ಲಿ ಅಭಿಷೇಕ ಆಗುತ್ತೆ. ರುದ್ರಾಭಿಷೇಕ ಇದೆ 250 ರೂಪಾಯಿ. ನಿಮ್ಮ ಹೆಸರು ರಾಶಿ ನಕ್ಷತ್ರ ಎಲ್ಲ ಅಭಿಷೇಕ ಆಗುತ್ತೆ. ಒಳ್ಳೆ ಪ್ರಸಾದ ಬರುತ್ತೆ 250 ರೂಪಾಯಿ. ಮಂಗಳಾರತಿ ಇದೆ 100 ರೂಪಾಯಿ. ದೀಪದಂಡ 50. ಅವತ್ತು ನೀರು ಕ್ಲೀನ್ ಇತ್ತು. ನೀವು ಇತ್ತಕೊಂಡು ಜನ ಮಕ್ಕಳು ಬರ್ತಾರೆ ನಮಸ್ತೆ, ನನ್ನ ಹೆಸರು ರಾಘವೇಂದ್ರ ಕುಂಜತ್ತಾಯ ಅಂತೇಳಿ. ನಾನಿಲ್ಲಿ 16 ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇನೆ. 16 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಯಾವುದೇ ಹಿಸ್ಟ್ರಿ, ಇದರದ್ದು ಇತಿಹಾಸಗಳು, ಪುರಾಣಗಳು ಯಾರಿಗೂ ಗೊತ್ತಿರಲಿಲ್ಲ. ಬೇರೆ ಊರಿನವರ ಕೆಲವರ ಕೋರಿಕೆ, ಕೆಲವರು ಒಂದು ಕೇಳಿದರು, ಇದಕ್ಕೊಂದು ಏನಾದ್ರು ಹಿಸ್ಟ್ರಿ ಇದ್ದರೆ ಹುಡುಕಿ ನೋಡ್ಬೋದಲ್ಲ ಅಂತೇಳಿ. ಆವಾಗ ಅದಕ್ಕೆ ಒಬ್ಬರು ಹೇಳಿದ್ರು, ಸ್ಕಂದ ಪುರಾಣವನ್ನು ಹುಡುಕಿ ನೋಡಿ, ಇದ್ರದ್ದು ವಿಷಯ ಏನಾದ್ರು ತಿಳಿಬೋದು ಅಂತೇಳಿ ಹೇಳಿದರು. ಮತ್ತು ಸ್ಕಂದ ಪುರಾಣವನ್ನು ಓದಿದಾಗ ತುಂಬ ದೊಡ್ಡ ಪುಸ್ತಕ. ಶಿವನ ಮಹಿಮೆ ಬಗ್ಗೆ, ಶಿವನ ಕ್ಷೇತ್ರಗಳ ಬಗ್ಗೆ, ತೀರ್ಥಕ್ಷೇತ್ರಗಳ ಬಗ್ಗೆ ಅದರಲ್ಲಿ ಉಲ್ಲೇಖ ಇರುವುದು. ಬೇರೆ ವಿಷಯಗಳಿಲ್ಲ ಅದರಲ್ಲಿ, ಬರೀ ಈಶ್ವರನ ಮಹಿಮೆ ಬಗ್ಗೆ ಇರುವುದು. ಅದರಲ್ಲಿ ಓದಿದಾಗ ಈ ನಮ್ಮ ಗುಹೆಗೆ ಹೋಲಿಕೆ ಆಗುವಂಥದ್ದು ಒಂದು ಕತೆ ಸಿಕ್ತು ಅದರಲ್ಲಿ. ಅದೇನು ಅಂದರೆ, ಒಂದು ಕಾಲದಲ್ಲಿ ಬ್ರಹ್ಮದೇವ ಭೂಮಿಯಲ್ಲಿ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದ್ದಾಗ ಭೂಮಿಯಲ್ಲಿ ಸೃಷ್ಟಿ ಸಂತತಿ ಇಲ್ಲದೆ ಹೋಯ್ತಂತೆ. ಪಶು ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ, ಜಲಚರಗಳಲ್ಲಿ, ವೃಕ್ಷಗಳಲ್ಲಿ ಸಂತತಿಯ ವೃದ್ಧಿ ಆಗುವುದಿಲ್ಲ. ಉದಾಹರಣೆಗೆ ದಂಪತಿಗಳಿಗೆ ಮಕ್ಕಳಾಗದೇ ಇರುವುದು, ಬೀಜ ಮೊಳಕೆ ಬಾರದೇ ಇರುವುದು, ಹೀಗೆ ಸಂತತಿ ವೃದ್ಧಿಯಾಗದೆ ಪ್ರಕೃತಿ ನಾಶಿಯಾಗಿ ಹೋಗ್ತಾ ಬಂದಾಗ ದೇವತೆಗಳು ಚಿಂತೆಗೆ ಈಡಾಗ್ತಾರೆ. ಮತ್ತು ದೇವಲೋಕದಲ್ಲಿ ಒಂದು ಸಭೆಯನ್ನು ಕರೆದು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಯಾಕೆ ಹೀಗಾಯಿತು ಅಂತ. ಆವಾಗ ಅವರಿಗೆ ಒಂದು ವಿಷಯ ಗೊತ್ತಾಯ್ತಂತೆ, ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆಯಾಗಿದೆ. ಪುರುಷ ಶಕ್ತಿ ವೃದ್ಧಿ ಆದರೆ ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ನಡೀತದೆ. ಪುರುಷ ಶಕ್ತಿ ವೃದ್ಧಿ ಆಗಬೇಕಾದ್ರೆ ಆದಿಪುರುಷರಾದ ಈಶ್ವರ ಭೂಮಿಯಲ್ಲಿ ನೆಲೆಯಾಗಬೇಕು ಅಂತೇಳಿ ಅವರಿಗೆ ಗೊತ್ತಾಯ್ತಂತೆ. ಅದು ಯಾವಾಗ ಅಂದರೆ, ಈ ದಕ್ಷಯಜ್ಞನ ಕಾಲದಲ್ಲಿ ದಾಕ್ಷಾಯಣಿಯನ್ನು ಕಳ್ಕೊಂಡ ಮಹಾದೇವ ವಿರಕ್ತರಾಗಿ ತಪಸ್ಸಿಗೆ ಕೂತಿರ್ತಾರೆ. ಆವಾಗ ಈ ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥದ್ದು. ಮುಂದೆ ಎಲ್ಲರೂ ಒಟ್ಟಾಗಿ ಆ ಮಹಾದೇವರನ್ನು ಸಮಾಧಾನ ಪಡಿಸ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ. ಕೈಲಾಸಕ್ಕೆ ಬಂದು ನೆಲೆಯಾಗಿ ಪಾರ್ವತಿ ಸಮೇತನಾಗಿ ವಾಸ ಮಾಡ್ಕೊಂಡಿರ್ತಾನೆ. ಆಮೇಲೆ ಒಂದು ದಿನ ಬೇಸರ ಕಳೆಯಲಿಕ್ಕೆ ಭೂಮಿಯ ವಿಹಾರಕ್ಕೆ ಬರ್ತಾರೆ ದೇವರು. ಬಂದಾಗ ಈ ಪ್ರದೇಶದಲ್ಲಿ ಸುತ್ತಾಡ್ತಾ ಇದ್ದಾಗ ಅವರ ಕಣ್ಣಿಗೆ ಈ ಗುಹೆ ಬಿತ್ತಂತೆ. ಒಳಗೆ ಹೋಗಿ ನೋಡ್ತಾರೆ, ಅಲ್ಲಿರುವ ನೀರು, ಜಲಚರ, ತಂಪು ವಾತಾವರಣ ಇದನ್ನೆಲ್ಲ ನೋಡಿ ಸಂತೋಷಗೊಂಡ ದೇವರು ಅಲ್ಲಿ ಧ್ಯಾನಕ್ಕೆ ಕೂತವರು ಅಲ್ಲಿ ಸ್ಥಿರ ಆಗಿ ಬಿಡ್ತಾರೆ. ಆವಾಗ ಸಂತೋಷಗೊಂಡಂಥ ಸಪ್ತ ನದಿಗಳು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ, ಹೀಗೆ 7 ನದಿಗಳು ಉದ್ಭವವಾಗಿ ದೇವರಿಗೆ ಅಭಿಷೇಕ ಆಗಿ ಆ ನೀರು ಹೊರಗೆ ಹರಿದು ಬಂದಾಗ ಭೂಮಿಯಲ್ಲಿ ಪುರುಷ ಶಕ್ತಿ ವೃದ್ಧಿಯಾಗಿ ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ನಡೀತಂತೆ. ಮುಂದೆ ಕಲಿಯುಗ ಬರುವ ಹೊತ್ತಿಗೆ ದೇವತೆಗಳಿಗೆ ಮತ್ತೆ ಚಿಂತೆ ಶುರುವಾಗ್ತದೆ. ಆ ಮೂಲ ಲಿಂಗವನ್ನು ಕಲಿಯುಗದ ಮನುಷ್ಯರನ್ನು ಮುಟ್ಟಿ ಪೂಜೆ ಮಾಡಿ ಅಪವಿತ್ರವಾದರೆ ಬ್ರಹ್ಮನ ಸೃಷ್ಟಿ ನಾಶ ಆಗುವ ಸಾಧ್ಯತೆ ಇರ್ತದಂತೆ. ಕಲಿಯುಗದ ಮನುಷ್ಯರು ಎಷ್ಟೇ ಪುಣ್ಯಾತ್ಮರಾದರೂ ಸಹ ಅವರಲ್ಲಿ ಪಾಪಶೇಷ ಇರ್ತದಂತೆ, ಅವರು ಮುಟ್ಟಬಾರ್ದಂತೆ ಆ ಮೂಲ ಲಿಂಗವನ್ನು. ಅದಕ್ಕಾಗಿ ದೇವತೆಗಳು ಗುಹೆಯ ಒಳಗೆ ಇನ್ನೊಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಈ ಮೂಲ ಲಿಂಗವನ್ನು ಕಲ್ಲಿನಿಂದ ಮರೆ ಮಾಡಿ ಅದೃಶ್ಯ ರೂಪದಲ್ಲಿ ಇಡ್ತಾರೆ. ಈ ಮೂಲ ಲಿಂಗವನ್ನು ಅದೃಶ್ಯ ರೂಪದಲ್ಲಿಟ್ಟು ಮತ್ತೊಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಈ ಲಿಂಗವನ್ನು ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಲಿ ಮತ್ತು ಒಳಗಿದ್ದ ಮೂಲ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಿದಷ್ಟೇ ಫಲವನ್ನು ಹೊಂದಲಿ ಅಂತೇಳಿ ಕಲಿಯುಗದ ಮನುಷ್ಯರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಒಳಗೆ ದೇವರಿಗೆ ಅಭಿಷೇಕವಾದ ಮೂಲಲಿಂಗಕ್ಕೆ ಅಭಿಷೇಕವಾದ ಸಪ್ತನದಿಗಳ ತೀರ್ಥ ಹೊರಗೆ ಹರಿದು ಬಂದು ಈ ಎರಡನೇ ಸ್ಥಾಪನೆ ಮಾಡಿದಂಥ ಲಿಂಗದ ಮೇಲೆ ಹರಿದು ಅಭಿಷೇಕ ಆಗಿ ಹೊರಗಡೆ ಬರ್ತದೆ. ಸೂರ್ಯ ಅಸ್ತ ಆಗುವ ಪಶ್ಚಿಮದಲ್ಲಿ ಅಸ್ತ ಆಗುವಾಗ ಸೂರ್ಯ ಕಿರಣ ಈ ಲಿಂಗಕ್ಕೆ ಬೀಳ್ತದೆ. ಅದು ಭಗವಾನ್ ಸೂರ್ಯನೇ ಆರತಿ ಮಾಡೋದು ಅಂತೇಳಿ ಪ್ರತೀತಿ. ಹೀಗೆ
ಕಲಿಯುಗದಲ್ಲಿ ಪೂಜೆ ಮಾಡ್ಕೊಂಡು ಬರ್ತದೆ. ಮುಂದೆ ಕ್ರಮೇಣ ಇಲ್ಲಿ ಏನಾಗ್ತದೆ ಅಂದರೆ ಈ ಕಾಲರ ಪ್ಲೇಗ್ರಂತ ಬೇರೆ ಯಾವುದೋ ಭೀಕರ ಕಾಯಿಲೆ ಬಂದು ಊರಲ್ಲಿ ಜನ ನಾಶ ಆಗಿ ಹೋಗ್ತಾರಂತೆ. ಆವಾಗ ಆ ಉದ್ಭವಲಿಂಗ ಪೂಜೆ ಮಾಡುವವರು ಭಕ್ತಾದಿಗಳು ಯಾರು ಇಲ್ಲದೆ ಹೂಳು ತುಂಬಿ ಮುಚ್ಚಿ ಹೋಯ್ತಂತೆ. ಮುಂದಿನ ತಲೆಮಾರಿನಾಗ ಆ ಲಿಂಗ ಸಿಗದೆ ಮತ್ತೊಂದು ಲಿಂಗವನ್ನು ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ. ಕ್ರಮೇಣ ಮತ್ತೆ ಹೂಳು ತೆಗೆಯುವಾಗ ಉದ್ಭವಲಿಂಗವು ಸಿಕ್ತು. ಹಾಗಾಗಿ ಒಳಗಡೆ 2 ಲಿಂಗ ಆಗಿದೆ. ಮತ್ತು ಕೆಲವರು ಹೇಳ್ತಾರೆ ಮುಂದೆ ಮೊದಲು ದೇವರ ಹೆಸರು ಮಹಾದೇವ ಅಂತ ಹೇಳಿತ್ತು, ಮತ್ತು ಕೇಶವನಾಥೇಶ್ವರ ಆಯಿತು. ಅದು ಹೇಗೆ ಅಂದರೆ ಈ ಜೈನರ ಆಡಳಿತ ಇದ್ದಾಗ ಜೈನರ ಕಾಲದಲ್ಲಿ ಇಲ್ಲಿನ ಜೈನ ಧರ್ಮಕ್ಕೆ ಮತಾಂತರ ಮಾಡ್ತಾರಂತೆ. ಆವಾಗ ಇಲ್ಲಿ ಕೇಶವನಾಥೇಶ್ವರ ಅಂತ ಹೆಸರಿಟ್ಟು ಇದನ್ನು ಜೈನ ಬಸದಿ ಮಾಡ್ತಾರಂತೆ. ಹಾಗಾಗಿ ಇದು ಕೇಶವನಾಥೇಶ್ವರ ದೇವಸ್ಥಾನದಲ್ಲಿ ಪ್ರತೀತಿ ಆಯಿತು, ಹೆಸರು ಬದಲಾಯಿತು. ಈಗಲೂ ಆ ಹೆಸರಲ್ಲೇ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಮುಂದೆ ಕ್ರಮೇಣ ಜೈನರ ಆಡಳಿತ ಮುಗಿದ ಮೇಲೆ ಅವರೆಲ್ಲ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತಾರೆ, ಮತ್ತು ದೇವಸ್ಥಾನ ಆಯಿತು ಹೀಗಂತೇಳಿ ಇತಿಹಾಸಗಳು ಪುರಾಣಗಳೆಲ್ಲ ಹೇಳ್ತದೆ. ಮತ್ತು ಇಲ್ಲಿಗೆ ಬರುವುದಾದರೆ ಕುಂದಾಪುರದಿಂದ 35-40 ಕಿಲೋಮೀಟರ್ ಆಗ್ತದೆ. ಕೊಲ್ಲೂರಿನಿಂದ ಒಂದು 30 ಕಿಲೋಮೀಟರ್ ಆಗ್ತದೆ. ಕಮಲಶಿಲೆ ದೇವಸ್ಥಾನದಿಂದ ಮಾರಣಕಟ್ಟೆ ದೇವಸ್ಥಾನದಿಂದ 12 ಕಿಲೋಮೀಟರ್ ಆಗ್ತದೆ. ಯಾವ ಕಡೆ ಬಂದರೂ ಒಂದು 4 ಕಿಲೋಮೀಟರ್ ಮಡ್ ರೋಡಲ್ಲಿ ಬರಬೇಕು. ಬೇಸಿಗೆಯಲ್ಲಿ ಸಾಧಾರಣ ಬರ್ಬೋದು, ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ. ಗಾಡಿ ಮೇಲೆ ಹತ್ತಿದ್ರೆ ನಡ್ಕೊಂಡು ಬರಬೇಕು. ಇಲ್ಲಿ ನೆಟ್ವರ್ಕ್ ಸೌಲಭ್ಯ ಇಲ್ಲ, ರೋಡು ಕರೆಂಟ್ ಯಾವ ಮೂಲ ಸೌಕರ್ಯಗಳ ಕೊರತೆ ಇಲ್ಲಿ. ಹಾಗಾಗಿ ಬರುವವರು ಮತ್ತು ಗಾಡಿಯಲ್ಲಿ ಬರುವಾಗ ಜಾಗ್ರತೆ ಬೇಕು. ಮತ್ತು ಮಧ್ಯೆ ಕಾಡಲ್ಲಿ ಯಾರು ಗಾಡಿಯಿಂದ ಕೆಳಗಿಳಿಬಾರ್ದು. ಕಾಡು ಪ್ರಾಣಿಗಳು ಆಚೆಚೆ ದಾಟ್ತಾ ಇರ್ತವೆ, ಹುಲಿ ಚಿರತೆ ಕಾಡ್ಕೊಂಡುಗಳೆಲ್ಲ ಓಡಾಡ್ತವೆ. ಜಾಗ್ರತೆಯಾಗಿ ಬರಬೇಕು. ಬೈಕಿನವರಿಗೂ ಹುಡುಗರಿಗೆಲ್ಲ ಹೇಳೋದು ನಾವು, ಜಾಗ್ರತೆ ಬನ್ನಿ, ಜಾಗ್ರತೆ ಹೋಗಿ ಅಂತೇಳಿ. ಹುಲಿ ಎಲ್ಲ ಇಲ್ಲಿ ಬೇಸಿಗೆಯಲ್ಲಿ ಕೊನೆಯಲ್ಲಿ ಬೇಸಿಗೆಯಲ್ಲಿ 1 ತಿಂಗಳಲ್ಲಿ ಕಾಡಲ್ಲಿ ನೀರು ಇರುವುದಿಲ್ಲ. ಆವಾಗ ನಾವು ನೀರು ಕುಡಿಲಿಕ್ಕೆ ಇಲ್ಲಿಗೆ ಬರೋದು. ಈ ಗುಹೆಯ ಮೇಲ್ಭಾಗದಿಂದ ಕೆಳಗೆ ಜಂಪ್ ಮಾಡಿ ಬಂದು ನೀರು ಕುಡ್ಕೊಂಡು ಜಂಪ್ ಮಾಡಿ ಹೋಗ್ತವೆ. ನಾವೊಂದು 2 ಬಾರಿ ನೋಡಿತ್ತು ಅದನ್ನ. ಓಡಿ ಹೋಗ್ತೇವೆ, ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಏನೋ ಅದ್ರದ್ದು ಗರ್ಜನೆ ಅದೆಲ್ಲ ಏನಿಲ್ಲ, ನೋಡಿತ್ತು ನಾವು. ನೀವು ಇಲ್ಲಿ ಅವರ ಇದೆ ಕೆಲ್ಸಕ್ಕೆ ಬರೋದಕ್ಕೆ ಕೂಲಿ ಕೆಲಸ ಜೀವನ ಆಗ್ಬೇಕಲ್ಲ. ಥ್ಯಾಂಕ್ಸ್ ಆಯಿತಾ? ಥ್ಯಾಂಕ್ಸ್ ಅಮ್ಮ. ಸರಿ ಬರ್ತೇವೆ. ಯಾವ ಊರು? ನಮ್ಮದು ಮಂಗಳೂರು. ಬರ್ತೇವೆ. ನಮಸ್ಕಾರ ಮಾತಾಡಿಲ್ಲ. ನಮ್ಮ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಮೂಡಗಲ್ಲು. ಸೊ ಈ ಟೆಂಪಲ್ಗೆ ಮಾತೆಯಲ್ಲಿ ವಿಸಿಟ್ ಮಂಪ್ಲಿ ಬಣ್ಣಗೆಡ್ಡೆ ಭಕ್ತಿ ಇಡಬಲ್ಲಿ ಅಂಚನೆ ಇದೆ ಏರ್ ಮಾತ ಬರ್ಪ ಇರತ್ತೆ. ಬರ್ಪನಾಗಲು ಒಂಜಿ ಕವರ್ ಬತ್ತಲ್ಲಿ ಹ್ಯಾಂಡ್ ಬ್ಯಾಗ್ ಪ್ಲಾಸ್ಟಿಕ್ ಅದೇ ಪಂಡ ಮುಲ್ಪ ಮಾತ ಕಜಾವು ಪಾಡ್ರ ಬಲ್ಲಿ ಪಂಡ ಎಡ್ಡೆ ಗ್ರೀನರಿ ಪ್ಲೇಸ್. ಓಕೆ ಒಂಜಿ ಪ್ಲೇಸ್ ಆಂಡ್ ನೆಕ್ಸ್ಟ್ ಓಡಿಗೆ ಬ್ರೋ. ನೆಕ್ಸ್ಟ್ ಮೇನ್ ಒಂಜಿ ನೆಟ್ರ್ ತಿಕ್ಕಿನ ಜಾಗ ಬೋಡು ಚೂರು ಬೇಲೆ ಉಂಡಿ ಆಫೀಸ್ದ ಬೇಲೆ ಉಂಡು ಅಯ್ನು ಮುಗೀತು. ಪ್ಲೇಸ್ ಎಂಚಿನ ಪ್ಲೇಸ್ ಬರತ್ತೆ. ಎಂಗ್ಲು ಬಂದಾಗ ಆಲ್ರೆಡಿ ತೊಟ್ಟೆನೆ ಪತಂದೆ ಬೈದ ಐಟ್ ಉಂದೆ ಕಜಾವುಪುರ ಉಂದೇಕಿ ಉಂದೇ ತೊಟ್ಟೆಗೆ ಪಾಡ್ದು ಒಂದಿಲ್ಲ ದಾದಲ್ ಪ್ಲಾಸ್ಟಿಕ್ ಬಾಟಲ್ಸ್ ಪೂರ ಐತ್ನಲ್ಲ. ಇಲ್ಲಡೆ ಹೋದು ಡಸ್ಟ್ಬಿನ್ ಪಾಡ್ದು ಬಕ್ಕ ಎಂಗ್ಲಲ್ಪ ಸಿಟಿ ಕಾರ್ಪೊರೇಷನ್ ದಾಖಲೆ ಬರ್ಪೇರಿ ಕಜಾವು ಪತಂಬೂರ ಅಕ್ಕಲ್ಡ ಕೊಡ್ದು ಉಡುಪಿನಿ. ದೇವರದ್ದು ಫೋಟೋ ತೆಗೆದಿಕ್ಕಿಲ್ಲ ಆಯ್ತಾ? ಹಾಗೆ ಮುಂದೆ ನಡೀರಿ. ಸೊ ಹಾಯ್ ನಮಸ್ತೆ. ಎಂಕ್ಲ ಇಂಥ ರೈಡ್ ಕಂಪ್ಲೀಟ್ ಆಂಡ್ ಮಾರ್ನಿಂಗ್ ಒಂದು 6 o'clock ಇದ್ದಾಡ್ದು ಇತ್ತ ಏತಂದ್ರು
5:45 आज आना 5:45 ओके आज गंटे मुटांड आज गंटे की रिटर्न ಎಂಕಲ ಆಫೀಸ್ ದಾರ ಪಿಕ್ ಮಾಡಿದ ಪ್ಲೇಸ್ಗೆ ಮೀನ್ಸ್ ಆಫೀಸ್ ಬತ್ತ ರೀಚ್ ಆತ ಸೊ ಫಸ್ಟ್ಗೆ ಪೋಯಿನ ಎಂಕಲು ಕುಂದಾಪುರ ಕೇಶವನಾಥೇಶ್ವರ ಟೆಂಪಲ್ಗೆ ಸೊ ಅಲ್ಪರ್ದು ಪೋದು ಅಡಗ್ಬೋದು ಅಲ್ಪರ್ದು ಅಲ್ಪಪುರ ಪ್ಲೇಸ್ ಬರುತ್ತದು ಅಲ್ಪರ್ದು ಕಮಲಶಿಲೆಗೆ ಪೋದು ಮಧ್ಯಾಹ್ನ ಒಣಸ್ ಮಂತದ್ದು ಅಲ್ಪರ್ದು ಬಕ್ಕ ಪಿದೊಡಂದು ರಿಟರ್ನ್ ಬ್ಯಾಂಗ್ಳೂರು ಬರ್ತಾ ಸೊ ಪೋಪಿನಕ್ಲು ಏರನ್ಲ ಮಿನಿ ಅಂಚು ಮಿನಿ ಪೋಪಿನಕ್ಲು ಇತ್ತಿಂದ ಸುರು ಕಮಲಶಿಲೆ ಮಿನಿ ಪೋಪಿನಕ್ಲು ಇತ್ತಿಂದ ಸ್ಟಾರ್ಟಿಂಗ್ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಪೋದು ಮಾರ್ನಿಂಗ್ ಬೇಗ ಅಲ್ಪ ಪೋಯರಂಡ ಅಲ್ಪಪುರ ತೂದು ಅಲ್ಪದ ನಿಕ್ಕಲು ಸೀದಾ ವಾಪಸ್ ಕಮಲಶಿಲೆಗೆ ಬತ್ತದ್ದು ಮಧ್ಯಾಹ್ನದ ಪೂಜೆ ತೆಕ್ಕೊಂಡು ಪದ್ರಾಡ ಗಾನಗ ಪೂಜೆ ಹಾಕೊಂಡು ಮಧ್ಯಾಹ್ನದ ಪೂಜೆ ಅದು ಒಣಸ್ ಬರ್ತದೆ ರಿಟರ್ನ್ ಮ್ಯಾಂಗ್ಳೂರಿಗೂ ಬರಲಿ ಮ್ಯಾಂಗ್ಳೂರಿಗೆ 5-5:15 ಹಂಚಿ ಮ್ಯಾಂಗ್ಳೂರು ಬರಲಿ ಸೊ ಥ್ಯಾಂಕ್ ಯು ಇನಿ ಇಡಕ್ಕೆ ಸ್ಟಾಪ್ ಮಂಪ ನಾನು ನೆಕ್ಸ್ಟ್ ಲೋಕ ದೂರ ರೈಡ್ ಹೋಗಿ ಬಂದೆ ಸೊ ಆಪಾಗ ಇನ್ಸ್ಟಾಗ್ರಾಮ್ದು ಅಪ್ಡೇಟ್ ಮಂಪ ಸೊ ವಿಡಿಯೋ ಲೈಕ್ ಶೇರ್ ಬಕ್ಕ ಸಬ್ಸ್ಕ್ರೈಬ್ ಮಂಪ್ಲೆ ಚಾನಲ್ ಥ್ಯಾಂಕ್ ಯು ನನ್ನ ನೆಕ್ಸ್ಟ್ ವಿಡಿಯೋ ತಿಂಕ ಬಾಯ್